ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಗೀತಾ ಸಕ್ರಾಯಪಟ್ಟಣ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಸಹ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಾನಿವತ್ತು ಗ್ರೀನ್ ಚಿಕನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದು ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ. ಇಲ್ಲಿ ರುಬ್ಬೋದಕ್ಕೆ ನಾನು ಬಂದು ಶುಂಠಿ, ಬೆಳ್ಳುಳ್ಳಿ ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಆಮೇಲೆ ಪುದೀನ ತೊಗೊಂಡಿದ್ದೀನಿ, ಕೊತ್ತಂಬರಿ ತೊಗೊಂಡು ಸ್ವಲ್ಪ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನೀರೇನು ಹಾಕೋದು ಬೇಡ ಇದಕ್ಕೆ. ಅದಾದ ನಂತರ ನಾನಿಲ್ಲಿ ಚಿಕನ್ ಏನಿತ್ತು ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಮತ್ತು ಈ ಫೈನ್ ಪೇಸ್ಟ್ ಮಾಡ್ಕೊಂಡಿರ್ತೀನಲ್ಲ ಮಸಾಲೆ, ಅದನ್ನು ಹಾಕ್ಕೊಂಡು ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡೋದಕ್ಕೆ ಇಡ್ತೀನಿ ಚಿಕನ್ನ. ಈ ಥರ ನೀರು ಹಾಕ್ತಿದ್ರೆ ಅದರಲ್ಲೇ ನೀರು ಬಿಟ್ಕೊಬಿಡುತ್ತೆ. ನೀರು ಹಾಕೋಕ್ಕೆ ಹೋಗಬೇಡಿ ನೀವು, ಓಕೆನಾ. ಈ ಥರ ಮಾಡಿ ಕ್ಲೋಸ್ ಮಾಡಿ ಇಟ್ಬಿಡೋಣ ಒಂದು 10 ನಿಮಿಷ, ಇದನ್ನು ಅಬ್ಸರ್ವ್ ಆಗಲಿ ಅದು. ಅದಾದ ನಂತರ ಒಂದು ಅದೇ ಜಾರ್ಗೆ ತೊಗೊಂಡ್ಬಿಟ್ಟು ನಾನು ಸ್ವಲ್ಪ ಕಾಯಿ ಮತ್ತು ಗಸಗಸೆ ಹಾಕ್ಕೊಳ್ತಾಯಿದ್ದೀನಿ. ಒಂದು ಅಥವಾ ಈರುಳ್ಳಿ ಹಾಕ್ಕೊಳ್ತಾಯಿದ್ದೀನಿ ನಾನಿಲ್ಲಿ. ಅದಾದ ನಂತರ ನಾನಿಲ್ಲಿ ಮಸಾಲೆ ಐಟಮ್ ಯೂಸ್ ಮಾಡ್ತಾಯಿದ್ದೀನಿ. ಚಕ್ಕೆ, ಏಲಕ್ಕಿ, ಲವಂಗ ಎಲ್ಲ ಹಾಕ್ಕೊಳ್ತಾಯಿದ್ದೀನಿ. ಅದಾದ ನಂತರ ನಾನಿಲ್ಲಿ ಒಂದು 10 ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಪೇಸ್ಟ್ ಮಾಡಿಕೊಂಡು ಎತ್ತಿಟ್ಕೊಳ್ತೀನಿ ನಾನೀಗ. ಅದಾದ ನಂತರ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು 4ರಿಂದ 5 ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ನನಗೆ ಪೇಸ್ಟ್ ರೆಡಿಯಾಗಿದೆ ನೋಡಿ, ಇದು ಮಸಾಲೆ ಪೇಸ್ಟ್ ರೆಡಿಯಾಗಿದೆ ನೋಡಿರಿ. ಇದು ಚಿಕನ್ ಇಟ್ಟಿದ್ನಲ್ಲ, ಈಗ ಎಷ್ಟು ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಗಟ್ಟಿಯಾಗಿದೆ. ಈಗ ಪ್ಯಾನ್ ಇಟ್ಟಿದ್ನಲ್ಲ, ಅದೇ ಪ್ಯಾನ್ಗೆ ಇದು ಅಬ್ಸರ್ವ್ ಆಗಿರೋಂಥ ಮಸಾಲೆ ಎಲ್ಲ ಇದಾಗಿರುತ್ತಲ್ಲ, ಅದನ್ನೇ ಇದಕ್ಕೆ ಪ್ಯಾನ್ಗೆ ಹಾಕ್ಕೊಳ್ಳೋಣ. ಚಿಕನ್ದು ಹಾಕ್ಕೊಂಡು ಈಗ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನನಗೆ ಫ್ರೈ ಆಗಬೇಕು. ಒಂದು 10 ನಿಮಿಷ ಲಿಡ್ ಕ್ಲೋಸ್ ಮಾಡಿ ನಾನು ಒಂದು 10 ನಿಮಿಷ ಫ್ರೈ ಮಾಡಿಸ್ಕೊತೀನಿ. ಒಂದು 5 ನಿಮಿಷ ಸಾಕು, 10 ನಿಮಿಷ ಬೇಡ, 5 ನಿಮಿಷದಲ್ಲಿ ಫ್ರೈ ಆಗುತ್ತೆ ಚೆನ್ನಾಗಿ. ಅದೆಲ್ಲ ಎಣ್ಣೆದೆಲ್ಲ ಬಿಟ್ಕೊಂಡು ಚೆನ್ನಾಗಿದಾಗಬೇಕು, ಆಗ ಚೆನ್ನಾಗಿರುತ್ತೆ. ನೋಡಿ, ಈ ಥರ ನೀಟಾಗಿ ನನಗೆ ಚಿಕನ್ ಎಲ್ಲ ಬೇಯಬೇಕು ಅದರಲ್ಲೇ, ಎಣ್ಣೆ ಇದರಲ್ಲೇ. ಇದಕ್ಕೆ ನೀರೇನು ಆ್ಯಡ್ ಮಾಡಲ್ಲ ನಾನು ಗ್ರೇವಿ ಥರ ಮಾಡ್ಕೊಳ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ. ನಾನೀಗ ಅದು ಮಸಾಲೆ ರುಬ್ಬಿಟ್ಟಿಟ್ಕೊಂಡಿದ್ನಲ್ಲ, ಅದನ್ನು ಸಹ ಇದನ್ನು ಹಾಕ್ತೆ. ಒಂದು 5 ನಿಮಿಷ ಆದಮೇಲೆ ಇದು ನನಗೆ ಆಯಿತು. ನಾನು ಇದಕ್ಕೆ ಉಪ್ಪೇನು ಆ್ಯಡ್ ಮಾಡೋದಿಲ್ಲ. ಚಿಕನ್ಗೆ ಮತ್ತು ಮಸಾಲೆ ಹಾಕಿದಾಗ ಅದರಲ್ಲೇ ಉಪ್ಪು ಹಾಕಿರ್ತೀನಿ, ಹಾಗಾಗಿ ಬೇಕಂದರೆ ಟೇಸ್ಟ್ ನೋಡಿ ಹಾಕ್ಕೊಳ್ಳಿ. ಇಷ್ಟು ಮಾಡಿಕೊಂಡ್ರೆ ಸಾಕು, ಈಸಿಯಾಗುತ್ತೆ. ಫಾಸ್ಟಾಗೂ ಮಾಡ್ಕೋಬೋದು. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಒಂದು ಲೈಕ್ ಕೊಡಿ, ಸಂಪೂರ್ಣ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿ, ನನಗೆ ಈ ಥರ ಗ್ರೇವಿ ಥಿಕ್ನೆಸ್ ಆಗಿ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ ಖಾರವಾಗಿ. ನಾನು ಸ್ವಲ್ಪ ಇಲ್ಲಿ ಖಾರವಾಗೇ ಮಾಡ್ಕೊಂಡಿದ್ದೀನಿ. ನಿಮಗೆ ಹೇಗೆ ಬೇಕೋ ಆ ಥರ ಮಾಡ್ಕೊಳ್ಳಿ. ಖಾರ ತಿನ್ನೋರು ಖಾರ ಜಾಸ್ತಿ ಮಾಡ್ಕೊಳ್ಳಿ, ಇಲ್ಲ ಬೇಡ ಅಂದರೆ ಬೇಡ. ನಾನು ಲಾಸ್ಟಲ್ಲಿ ಇಲ್ಲಿ ಪುದೀನ ಮತ್ತು ಕೊತ್ತಂಬರಿನ ಫ್ಲೇವರ್ಗೆ ಹಾಕ್ಕೊಳ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂದು 5 ನಿಮಿಷ ಕ್ಲೋಸ್ ಮಾಡಿ ಓಪನ್ ಮಾಡಿದ್ರೆ ನನಗೆ ಚಿಕನ್ ರೆಡಿ ಆಗುತ್ತೆ. ಅದು ತಳೆ ಹಿಡಿಯೋಕ್ಕೆ ಬಿಡಬಾರ್ದು. ಈ ಟೈಮಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡ್ರೆ ಸಾಕು. ಆದ ನಂತರ ಲಾಸ್ಟಲ್ಲಿ ಗ್ಯಾಸ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣು ಹಿಂಡಿದ್ರೆ ರೆಡಿ ಚಿಕನ್ ಗ್ರೀನ್ ಚಿಕನ್ ರೆಡಿ. ನೋಡಿ, ಇಷ್ಟು ಸಾಫ್ಟಾಗಿ ನೀಟಾಗಿ ಆಗಿರುತ್ತೆ. ಇಷ್ಟು ನೀಟಾಗಿ ಚೆನ್ನಾಗಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಆಮೇಲೆ ಮಸಾಲೆನೂ ಅಷ್ಟೇ ನೀಟಾಗಿ ಹಿಡ್ದಿರುತ್ತೆ. ಥ್ಯಾಂಕ್ ಯು, ಹಾಯ್ ಬಾಯ್.